ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವೇನಾಗಿದೆ. ಈ ಪತನ ಆದ ನಂತರ ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಅಂತೆ ವಿಮಾನದಲ್ಲಿದ್ದಿದ್ದು. ವಿಮಾನದಲ್ಲಿ ಸಹ ಪೈಲಟ್ ಆಗಿದ್ದ ಕ್ಲೈವ್ ಕುಂದರ್ 1100 ಕಿಲೋಮೀಟರನ್ನು ಹಾರಾಟ ಮಾಡಿರುವಂತಹ 1100 ಗಂಟೆ ಹಾರಾಟ ಮಾಡಿರುವಂತಹ ಅನುಭವ ಇರುವಂಥದ್ದು. ಸುಮಿತ್ ಸಬರ್ವಾಲ್ ಅವರಿಗೆ 8200 ಗಂಟೆ ಹಾರಾಟ ಮಾಡಿರುವಂಥ ಅನುಭವ ಇದೆ. ಸೊ ಕ್ಲೈವ್ ಕುಂದರ್ ಈಗ ಮಂಗಳೂರು ಮೂಲದವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇಬ್ಬರು ಪೈಲಟ್ ಮತ್ತು ಕೋ ಪೈಲಟ್ ಇಬ್ಬರಿಗೂ ಕೂಡ ಈಗ ಮಂಗಳೂರು ಮೂಲದವರಾಗಿದ್ದರು, ಮುಂಬೈನಲ್ಲಿ ವಾಸವಾಗಿದ್ದರು. ಸಹ ಪೈಲಟ್ ಕ್ಲೈವ್ ಕುಂದರ್, ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಸಹಾಯಕ ಪೈಲಟ್ ಆಗಿದ್ದರು. ಕ್ಲೈವ್ ಕುಂದರ್ ಪೈಲಟ್ ಮತ್ತು ಕೋ ಪೈಲಟ್ ಅಂತ ಕರೀತಾರೆ. ಎವ್ರಿ ಫ್ಲೈಟ್, ಅದರಲ್ಲಿ ಪ್ರತಿಯೊಂದು ಕೂಡ ಈ ರೀತಿಯ ಫ್ಲೈಟ್ಗಳಲ್ಲಿ ಇಬ್ಬರು ಇರ್ತಾರೆ, ಒಬ್ಬರು ಪೈಲಟು ಮತ್ತು ಕೋ ಪೈಲಟ್ ಅಂತ ಹೇಳಿ. ಸೊ ಈಗ ಇಬ್ಬರು ಕೂಡ ದುರಂತ ಸಾವಿಗೀಡಾಗಿದ್ದಾರೆ ಅನ್ನುವಂಥದ್ದು. ಈ ಸಾಂದರ್ಭಿಕ ಚಿತ್ರವನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಟೇಕ್ ಆಫ್ ಆಗಿ ಕೆಲವು ನಿಮಿಷಗಳಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಅದು ಯಾಕೆ ಬಿದ್ದು ಹೋಗ್ಬಿಡುತ್ತೆ? ಸಾಮಾನ್ಯವಾಗಿ ಅಪ್ಪಲ್ಲಿರುತ್ತೆ, ಹೈಟಲ್ಲಿ ಹೋಗುತ್ತೆ, ಬಟ್ ಇದು ಫ್ಲ್ಯಾಟಲ್ಲಿ ಹೋಗುತ್ತೆ. ಆಮೇಲೆ ಅದರ ಮೂತಿ ಏನಿರುತ್ತೆ, ವಿಮಾನದ ಮುಂಭಾಗವನ್ನು ಮೂತಿ ಅಂತ ಕರೀತಾರೆ, ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಯಾಕೆ ಹಂಗಾಗುತ್ತೆ? ಸ್ಟ್ರೇಟಾಗಿ ಅಪ್ ಹೋಗೋದೇ ಇಲ್ಲ, ಅದು ಡೌನಿಗೆ ಬಂದು ಬಿದ್ದೋಗುತ್ತೆ. ಆಮೇಲೆ ಭಾಳಷ್ಟು ಜನ ಹೇಳೋದೇನು ಅಂತಂದರೆ, ಲ್ಯಾಂಡಿಂಗ್ ಟೈಮಲ್ಲಿ ಇಂಥ ಕ್ರ್ಯಾಶ್ಗಳಾಗೋದು ಬಹಳ ಇರುತ್ತೆ. ಏನೇ ವಿಮಾನಗಳು ಕ್ರ್ಯಾಶ್ ಆದರೂ ಕೂಡ ಲ್ಯಾಂಡಿಂಗ್ ಟೈಮಲ್ಲಿ ತುಂಬ ಜಾಸ್ತಿ ಆಗುತ್ತೆ, ಟೇಕ್ ಆಫಲ್ಲೇ ಆಗೋದಿಲ್ಲ ಅದು ಅಂಥೇಳಿ. ಬಟ್ ಇಲ್ಲಿ ಟೇಕ್ ಆಫ್ ಆದಾಗಲೇ ಈ ರೀತಿಯಾಗಿ ಆಗಿದೆ ಅಂತಂದಾಗೆ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅವರಿಗೆಲ್ಲರಿಗೂ ಅನ್ನಿಸ್ತಾ ಇದೆ, ಭಾಳಷ್ಟು ವಿಶ್ಲೇಷಕರಿಗೆ, ತಜ್ಞರಿಗೆ. ಸಮ್ ಬ್ಯಾಡ್ ಇನ್ಸಿಡೆಂಟ್, ಕೆಲವೊಂದು ಟೈಮಲ್ಲಿ ಈ ಥರ ಕೆಟ್ಟ ಘಟನೆಗಳು ನಡೆದೋಗ್ಬಿಡುತ್ತೆ. ವಿಮಾನ ದುರಂತಗಳಾದಾಗ ಹಿಂದಿನ ಘಟನೆಗಳಲ್ಲಿ ನೆನಪು ಮಾಡಿಕೊಂಡಾಗ ಹೇಗಿರುತ್ತೆ ಆ ಪರಿಸ್ಥಿತಿ, ಕರಾಳವಾಗಿರೋದು ಅಂತೇಳಿ. ಆಮೇಲೆ ಹೇಗೆ ಅಂತಂದರೆ ಅವ್ರ ಸಂಬಂಧಿಕರು ಎಲ್ಲರೂ ಕೂಡ ಮೃತದೇಹವನ್ನು ಗುರುತಿಡಿಯಲಾರ್ದಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ. ಆ ಪರಿಸ್ಥಿತಿಯಲ್ಲಿರ್ತಾರೆ. ಅವ್ರ ಕೈಯಲ್ಲಿ ಹಾಕ್ಕೊಂಡಿರುವಂಥದ್ದು ಯಾವುದೋ ಒಂದು ಚೈನು, ಅದರ ಮೇಲೆ ಪತ್ತೆ ಹಚ್ಚಬೇಕು, ಇಲ್ಲ DNA ಟೆಸ್ಟೇ ಮಾಡಿಸ್ಬೇಕು. ಬೇರೆ ಆಪ್ಷನ್ನೇ ಇಲ್ಲ. ಅಲ್ಲಿ DNA ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಅದರ ಮೇಲೆ ಎಲ್ಲ ಅಲ್ಲಿರುವಂಥ ಮೃತದೇಹಗಳನ್ನು DNA ಟೆಸ್ಟ್ ಮಾಡಿಬಿಟ್ಟು ಯಾರದ್ದು ಏನು ಅಂತ ಗೊತ್ತು ಹಿಡಿದು ಅವರಿಗೆಲ್ಲ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ. ಬಟ್ ಅವೆಲ್ಲ ಹೆಂಗಾಗ್ಬಿಟ್ಟಿವೆ ಅಂತಂದರೆ ಪುಡಿ ಆಗೋಗ್ಬಿಟ್ಟಿವೆ, ಸುಟ್ಟು ಕರ್ಕಲಾಗೋಗ್ಬಿಟ್ಟಿವೆ.